ಇನ್ನು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತ ಕನಸು ಕಾಣ್ತಿದ್ದಾರೆ. ಆ ಕನಸು ನವೆಂಬರ್ ತಿಂಗಳಿಗೆ ನನಸಾಗ್ಬಿಡುತ್ತಾ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ಪದೇ ಪದೇ ಬೇರೆ ರೀತಿಯಲ್ಲಿ ಭವಿಷ್ಯ ನುಡಿತಿದ್ದಾರೆ ಗುರೂಜಿಗಳು. ಹಾಗಾಗಿ ಆ ಭವಿಷ್ಯ ಎಲ್ಲ ನಿಜ ಆಗ್ಬಿಡುತ್ತಾ ಅಂತ ಮತ್ತೊಬ್ಬ ಅರ್ಚಕರು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವಂತ ಭವಿಷ್ಯ ನುಡಿದಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಯೋಗ ಇದೆ ಅಂತ ಹೇಳಿದ್ದಾರೆ ಅರ್ಚಕರು. ಡಿಕೆ ಶಿವಕುಮಾರ್ ಮೇಲೆ ಗಡೆ ದುರ್ಗಾದೇವಿ ಕೃಪೆ ಇದೆ. ಗಡೆ ದುರ್ಗಾದೇವಿ ಆಶೀರ್ವಾದ ಫಲದಿಂದ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಫಲ ಸಿಕ್ಕೇ ಸಿಗುತ್ತೆ. ಗೋನಾಳ ಗ್ರಾಮದ ದುರ್ಗಾದೇವಿ ಕೃಪೆಯಿಂದ ಸಿಎಂ ಸ್ಥಾನ ಸಿಗಲಿದ್ದು, ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೋನಾಳ ಗ್ರಾಮಕ್ಕೆ ಅವರು ಭೇಟಿ ಕೊಟ್ಟಿದ್ರು. ಗಡೆ ದುರ್ಗಾದೇವಿ ಪರಮ ಭಕ್ತರಾಗಿದ್ದಾರೆ ಡಿಕೆ ಶಿವಕುಮಾರ್. ಸಂಕಷ್ಟ ಸಂದರ್ಭದಲ್ಲೆಲ್ಲ ದೇವಿಯ ಮೊರೆ ಹೋದಾಗ ಆ ಸಂಕಷ್ಟಗಳು ಪರಿಹಾರ ಆಗಿದೆ ಅನ್ನುವಂತ ದೃಢವಾದ ನಂಬಿಕೆಯಂತೆ. ನಂತರ ಸಂಕಷ್ಟದಿಂದ ಪಾರು ಮಾಡುವಂತ ದೇವಿಯ ದರ್ಶನವನ್ನ ಮತ್ತೆ ಈಗ ಡಿಕೆ ಶಿವಕುಮಾರ್ ಅವರು ಪಡೆದುಕೊಂಡಿದ್ದಾರೆ. ದುರ್ಗಾದೇವಿ ಜಾತ್ರೆಯಲ್ಲಿ ಭಾಗವಹಿಸಿ ಮಂದಿರದಲ್ಲಿ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ದೇವಿಯ ದರ್ಶನ ಪಡೆದುಕೊಂಡ ಬಳಿಕ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಯೋಗ ಇದೆ ಅಂತ ಅಲ್ಲಿನ ಜ್ಯೋತಿಷಿಗಳೇ ಭವಿಷ್ಯ ನುಡಿದಿದ್ದಾರೆ. ಎರಡು ಹೂವಿನಾರ ಅಂತ ಹೇಳಿದ್ರು. ಇನ್ನು ಎಲೆಕ್ಷನ್ಗೆ ಮೊದಲೇ ಹೇಳ್ಯಾರ ಹೂವಿನಾರ ಎರಡು ಅಂದ್ರೆ ಒಂದು ಸಲ ಸಿದ್ದರಾಮಯ್ಯ ಹಾಕಿ ಈಗ ಡಿ ಕೆ ಶಿವಕುಮಾರ್ಗೆ ಹಾಕಲೇಬೇಕು. ಅದನ್ನು ಹೇಳಿಕೆ ಬದ್ಧವಾಗಿದ್ದೀನಿ ನಾನು. ಅದು ಚೇಂಜ್ ಮಾಡೋಂಗಿಲ್ಲ. ಒಂದು ದಿವಸ ಆತನೋ ಎರಡು ದಿವಸ ಆತನೋ ಅದು ಮುಖ್ಯಮಂತ್ರಿ ಆಗಲೇಬೇಕು. ಡಿ ಕೆ ಶಿವಕುಮಾರ್ ಆಗಲೇಬೇಕು. ಆಯ್ತು, ಇದು ನಡೆದಲ್ಲ. ಈಗ ನಿಮಗೆ ಗೊತ್ತದಲ್ಲ ಎಲ್ಲಷ್ಟು. ಇದೆಲ್ಲ ನಡೆದಲ್ಲ ಸೂಚನೆ ಎಲ್ಲ. ಅಮ್ಮ ಅದು ಬಿಡಂಗಲ್ಲ. ಎರಡು ಹೂವಿನಾರ ಅಂದ್ರೆ ಅವಾಗ ನಿಮ್ಗೆ ಹೇಳಿದ್ನಿ ಎಲ್ಲ ಏನೇನು ಹೇಳಿದಲ್ಲ ನಿಮಗೆಲ್ಲ ಆಗಿ ಹೋಗ್ಯದಲ್ಲ. ಈಗ ಅದನ್ನು ನಾನು ಅದೇ ಹೇಳ್ತಾ ಇದ್ದೀನಿ. ಮತ್ತೆ ಈಗ ಡಿ ಕೆ ಶಿವಕುಮಾರ್ ಆಗಲೇಬೇಕು. 2 ವರ್ಷ ಅಂತ ಆಯ್ತು. 2 ವರ್ಷ ಆಗೋಯ್ತು. ಸಮ್ಮಿಶ್ರ ಸರ್ಕಾರದ ಅರ್ಧ ಅಂತ ಹೇಳಿದ್ನಲ್ಲ ನೀನು. ಅಧಿಕಾರ ಹಂಚಿಕೆ ಆಗ್ತದೆ. ಅಂದ್ರೆ ಈ ತಿಂಗಳು ಆಗ್ತಾರ ಅವ್ರು. ಆಗ್ತಾರೆ. ಸಿದ್ದರಾಮಯ್ಯ ಹೇಳಿದ ತಕ್ಷಣ ಆಗ್ಲೇಬೇಕು. ಬಂದ್ಮೇಲೆ ಅಧ್ಯಕ್ಷ ಆದ್ರು ಇಲ್ಲಿ. ಮತ್ತೆ ಕಾಂಗ್ರೆಸ್